ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಘೋಷಣೆಯನ್ನ ಮೊದಲು ಎತ್ತಿದ್ದು ಅಬೀದ್ ಹಸನ್ ಸಫ್ರಾನಿ ಎಂಬ ಭಾರತೀಯ ಜಾತಿ ಜನಾಂಗಗಳ ಜನರು ಧರ್ಮಾತೀತರಾಗಿ ಹೋರಾಟ ಮಾಡಿದ್ದಾರೆ. ಈ ಹೋರಾಟಕ್ಕೆ ಒಂದು ವಿಶೇಷ ಉದಾಹರಣೆ ಅಂತ ಮತ್ತು ಆಂಧ್ರ ಪ್ರದೇಶ ಬೇರೆ ಆದಮೇಲೆ ತೆಲಂಗಾಣದ ಹೀರೋ ಒಬ್ಬ ಇಲ್ಲ, ಒಬ್ಬರು ಇಬ್ಬರು ಬಿಟ್ರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಒಂದು ವ್ಯೂಹದಿಂದ ಅದನ್ನು ಮಾಡಬೇಕಾಗುತ್ತೆ. ಸೊ ಅದು ಹೋರಾಟ ಮಾಡ್ತಿರೋದು ಕರೆಕ್ಟು. ನಿಮ್ಮ ಇದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನದಂತಹ ಒಂದು ಪತ್ರಿಕೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹಮ್ಮಿಕೊಂಡಿರೋದು ನನಗೆ ಬಹಳ ಸಂತೋಷದ ವಿಷಯ. ಮತ್ತು ಅವರ ಸ್ಲೋಗನ್ನೇ ಅದಿತ್ತಲ್ಲ, ಅದು ಬಹಳ ಖುಷಿ ಆಯಿತು ನನಗೆ ನೋಡ್ತಾ. ಅಂದರೆ ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು ಸ್ಲೋಗನ್ ಅದು. ನಾವು ಒಂದು ರಾಜಧಾನಿ ಕೇಂದ್ರಿತ ಪತ್ರಿಕೆ ಅಲ್ಲ, ನಾವು ಕರ್ನಾಟಕ ಕೇಂದ್ರಿತ ಪತ್ರಿಕೆ ಅಂತ. ಮತ್ತು ಆ ಥರದ ಒಂದು ಪ್ರಯತ್ನ, ಆ ಥರದ ಒಂದು ಪತ್ರಿಕೆ, ಇದರೊಂದು ಸಮಾವೇಶ ನಡೆಸಬೇಕಾದ್ರೆ ನಾವು ನಿಮಗೆ ಅಲ್ಲಿ ಬರ್ತಿದ್ದೇವೆ ಅಂತ ಹೇಳುವ ಅಹಂಕಾರಕ್ಕಿಂತ ಈ ವೇದಿಕೆಯಲ್ಲಿ ಇಲ್ಲಿಯ ಸಮಸ್ಯೆಗಳಿಗೆ ವೇದಿಕೆಯನ್ನಾಗಿಸೋದಿದೆಯಲ್ಲ, ಇಲ್ಲಿಯ ಮಾತುಗಳನ್ನು ಕೇಳೋದಕ್ಕೆ, ಇಲ್ಲಿಯ ಓದುಗರ ಸಮಾವೇಶ ಮಾಡೋದಕ್ಕೆ ಅದರಲ್ಲಿ ಬಹಳ ಅದ್ಭುತವಾದ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಇದೆ. ಯಾಕಂದರೆ ಈ ದಿನ ಪತ್ರಿಕೆ ಅನ್ನೋದು ಸುಮ್ಮನೆ ಒಂದು ಪತ್ರಿಕೆ ಆರಂಭಿಸಬೇಕು ಅಂತ ಹುಟ್ಟಿದ ಪತ್ರಿಕೆ ಅಲ್ಲ, ಅಥವಾ ಯಾವುದೋ ಪಕ್ಷದವರು ನಮ್ಮದೊಂದು ಮುಖವಾಣಿ ಇರಲಿ ಅಂತ ಶುರುವಾದ ಪತ್ರಿಕೆ ಅಲ್ಲ. ಅದರಲ್ಲಿರುವ ವಾಸು ಇರ್ಬೋದು, ಅಲ್ಲಿರುವ ಪ್ರತಿಯೊಬ್ಬರು ನನಗೆ ಗೊತ್ತು, ನಮ್ಮ ನೂರಿರಬಹುದು, ಬಹಳ ಜನ ಇದ್ದಾರೆ. ಇದು ಹಲವು ಸಂಘಟನೆಗಳನ್ನು, ಹಲವು ಹೋರಾಟಗಳನ್ನು, ಸಾಮಾಜಿಕ ನ್ಯಾಯಕ್ಕಾಗಿ ಮಾತನಾಡುತ್ತಿದ್ದ, ಹೋರಾಡುತ್ತಿದ್ದ ಮನಸ್ಸುಗಳಿಂದ ಕಟ್ಟಲ್ಪಟ್ಟ ಒಂದು ಪತ್ರಿಕೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನಪರವಾಗಿದೆ ಆ ಪತ್ರಿಕೆಗಳು ಅಂತ ನಾವು ನೋಡ್ತಾ ಇದ್ದಾಗ ಈ ಥರದ ಒಂದು ಬೆಳವಣಿಗೆ, ಈ ಪತ್ರಿಕೆಯ ರೀಚ್ ಮತ್ತು ಹಲವೇ ದಿನಗಳಲ್ಲಿ ಅದು ಗಳಿಸಿಕೊಂಡಿರುವಂತಹ ನಂಬಿಕೆ ಏನಿದೆ ಜನರಿಂದ, ಅದು ಬಹಳ ಶ್ಲಾಘನೀಯ. ಅದು ಮುಳ್ಳಿನ ಹಾದಿ, ಆ ಹಾದಿಯಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಿದ್ರಿ. ಅದಕ್ಕೆ ಈ ಪತ್ರಿಕೆಯವರು ಇಲ್ಲಿ ಮಾಡ್ತಿದ್ದ ತಕ್ಷಣ ಬಂದೆ. ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಿಗೆ ಬಹುಶಃ ನನ್ನ ನಂಬಿಕೆ ಈ ದಿನ ಪತ್ರಿಕೆ ಮತ್ತು ಅದರಲ್ಲಿರುವಂತಹ ಒಡನಾಡಿಗಳು, ಹೋರಾಟಗಾರರು, ಇವರೆಲ್ಲರೂ ಕೈ ಜೋಡಿಸಿ ಮುಂದಿನ ದಶಕಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳನ್ನು ಪ್ರತಿಭಟಿಸುವ ಒಂದು ನಿಟ್ಟಿನಲ್ಲಿ ಸಾಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಇರಲಿ. ಇನ್ನೊಂದು, ಇವತ್ತು ಸುಳ್ಳುಗಳ ಮಹಾಪುರ ನಡೀತಾ ಇದೆ ಈ ದೇಶದಲ್ಲಿ. ಮಾಧ್ಯಮ ಅಂದ್ರೇನೆ ಸುಳ್ಳುಗಳು. ಎಂಥ ಸುಳ್ಳು ಉಟ್ಕೊಂಡಿದ್ದಾರೆ ಅಂದರೆ ಪ್ರಧಾನಿ ಕೂಡ ಆಗಿದ್ದಾರೆ ಅವರು. ಈ ಅಂತಹ ಪರಿಸ್ಥಿತಿಯಲ್ಲಿ ಈ ಪತ್ರಿಕೆಯ ಮಹತ್ವ ನನಗೆ ಬಹಳ ಮುಖ್ಯ ಅನಿಸ್ತಿದೆ. ಮೊನ್ನೆ 25ನೇ ತಾರೀಕು ನಮ್ಮ ಮಹಾಪ್ರಭುಗಳು ಒಂದು ಬಾವುಟವನ್ನು ಹಾರಿಸ್ತಾ ಇದ್ರು ಮೇಲೆ. ಅದರ ಪಕ್ಕದಲ್ಲಿ ಅವರ ಬೆಂಬಲಿಗರಾದಂತಹ RSSನ 100 ವರ್ಷ ಆದರೂ ದೇವನವರು ಹೇಳೋದಂಗೆ ಬುದ್ಧಿ ಬೆಳೆದಿರುವಂಥ ಒಂದು ಆರ್ಗನೈಸೇಷನ್ ಇದೆಯಲ್ಲ, ಇಬ್ಬರು ನಿಂತ್ಕೊಂಡು ನೋಡ್ತೀವಿ. ಆದರೂ ನಾನು ಅವ್ರ ಮನಸ್ಸಿನಲ್ಲಿ ನಾನು ಓಟ್ ಹಾಕ್ತಿದ್ರು, ಅವ್ರು ನಾನು ಪ್ರಧಾನಿ ಅಲ್ವಾ. ಸೊ ಪ್ರಧಾನಿಗಳನ್ನ ನೋಡ್ತಾ ಇದ್ದೆ. ಅವರ ಕಣ್ಣಲ್ಲಿ ಎಂತಹ ಒಂದು ಭಕ್ತಿ, ಅದು ಅವರ ದೇವರ ಮೇಲಿರುವ, ಅವರ ಧರ್ಮದ ಮೇಲಿರುವ ನಂಬಿಕೆ ಅಂತಾನೆ ನೋಡೋಣ. ಕೈಗೆಲ್ಲ ನಡುಗ್ತಾ ಇತ್ತು ಅದನ್ನು ನೋಡಿ ನಮಸ್ಕಾರ ಮಾಡಬೇಕಾದ್ರೆ. ನನಗೆ ಗೆಳೆಯ ಹೇಳಿದ, ನೋಡಪ್ಪ ನಿಮ್ಮ ಫ್ರೆಂಡ್ ಕೈ ನಡುಗ್ತಾ ಇದೆ, ಆರೋಗ್ಯ ಸರಿ ಇಲ್ಲ ಅಂತ ಏನಾದ್ರು ಟ್ವೀಟ್ ಮಾಡೋದ. ಇಲ್ಲ ಇಲ್ಲ, ಹಿಂಗೆಲ್ಲ ಮಾಡಲ್ಲ. ಬಹುಶಃ ತುಂಬ ಪ್ರೀತಿಯಿಂದ ಅವರ ನಂಬಿಕೆ ಆಳ ಅಷ್ಟಿರ್ಬೋದು ಅಂತ. ಆಮೇಲೆ ಯೋಚನೆ ಮಾಡಿದೆ, ಈ ವ್ಯಕ್ತಿ ಭಾರತ ದೇಶದ ಧ್ವಜಕ್ಕೆ ಈ ಥರ ಯಾವತ್ತಾದರೂ ಭಾವುಕರಾಗಿರೋದನ್ನು ನೋಡಿದ್ದೀನ ಅಂತ. ನ್ಯಾಷನಲಿಸಮ್, ದೇಶ ಅಂತ ಮಾತಾಡ್ತಾರಲ್ಲ, ಮಾರನೇ ದಿನ ಆಶ್ಚರ್ಯ ಅಂದರೆ ಪ್ರಧಾನಿಯಿಂದ ನನಗೊಂದು ಮೇಲ್ ಬರೋದೆ. 26ನೇ ತಾರೀಕು ಬೆಳಿಗ್ಗೆ ಎದ್ದು ನೋಡ್ತೀನಿ, ಮೇಲ್ ಫ್ರಮ್ PM ಮೋದಿ, ಸಂವಿಧಾನ ಸಮರ್ಪಣಾ ದಿನ ಅಂತ. ನನಗೆ ಮಾತ್ರ ಅಲ್ಲ, ಭಾರತ ದೇಶದ ಬಹಳ ಜನಕ್ಕೆ ಬಂದಿದೆ. ಮೊದಲು ನನಗೆ ಕೋಪ ಬಂತ. ಇದು ನನ್ನ ಪರ್ಸ್ನಲ್ ಮೇಲ್ ID. ನನ್ನ ಗೆಳೆಯರಿಗೆ, ನನಗೆ ಪರಿಚಯ ಅವರು ಕೊಟ್ಟಿದ್ದೀನಿ, ಅವರಂತೂ ನನ್ನ ಗೆಳೆಯರಲ್ಲ.
ನೋಡಿ ಡಾಟಾ ಹೆಂಗೆ ತೊಗೊಂಡಿದ್ದಾರೆ, ಇದೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ತೊಗೊಂಡಿರುತ್ತೆ. ಇವತ್ತಿನ ಪರಿಸ್ಥಿತಿ, ಸುಳ್ಳುಗಳ ಪರಿಸ್ಥಿತಿ, ವದಂತಿಗಳ ಪರಿಸ್ಥಿತಿಯಲ್ಲಿ ನೋಡ್ತಾ ಸರಿ ಬಂದಿದೆಯಲ್ಲ ಪ್ರಧಾನಿಗಳನ್ನು ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ತಾನ್ರಿ ಮನುಷ್ಯ. ಸಂವಿಧಾನದ ಬಗ್ಗೆ ಹೊಗಳು ಮಾತಾಡ್ತಾ ಇದ್ದಾರೆ. ಇಂಥ ಒಂದು ಸಂವಿಧಾನವಿಲ್ಲದಿದ್ದರೆ ನನ್ನಂತಹ ಬಡವ ಈ ಎತ್ತರಕ್ಕೆ ಬರುತ್ತಿರಲಿಲ್ಲ ಅಂತ ಬರೆದಿದ್ದಾರೆ. ಗಾಂಧಿಯವ್ರನ್ನ ಹೊಗಳಿದ್ದಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವ್ರಿಗೆ ಮಾತಾಡೋದೊಂದು ಮಾಡೋದೊಂದು ಅಂತ ನಮಗೆ ಗೊತ್ತಿಲ್ವೇ? ಈ ದೇಶದಲ್ಲಿ ನೋಡ್ರಿ, ನಾನು ಯಾರೋ ಕೇಳಿದ್ರು ನಿಮಗೆ ಸತ್ಯ ಮಾತಾಡೋಕೆ ಎಷ್ಟು ಧೈರ್ಯ ರೀ ಪ್ರಕಾಶ್ ರೈ ಅಂತ. ನಾನಂದೆ ಆ ಮನುಷ್ಯನಿಗೆ ಸುಳ್ಳು ಮಾತಾಡೋಕೆ ಎಷ್ಟು ಧೈರ್ಯ? ಈ ದೇಶದಲ್ಲಿ ಸುಳ್ಳು ಮಾಡೋಕ್ಕೆ ತಾನೆ, ಸುಳ್ಳು ಮಾತಾಡೋಕೆ ಧೈರ್ಯ ಬೇಕು. ಅದರಿಂದ ಬಹಳ ಕೇರ್ಫುಲ್ ಆಗಿರಬೇಕು ನಾವು. ಈ ಒಂದು ವೇದಿಕೆಯ ಮೂಲಕ ಜನರಿಗೆ ಹೇಳಬೇಕು, ನೋಡಿ ಹೇಗೆ ಸುಳ್ಳುಗಳನ್ನು ಈ ಮಾಧ್ಯಮಗಳು ಸೃಷ್ಟಿಸ್ತಿದ್ರೆ, ಪ್ರಪಂಚದ ಯಾವ ಯುದ್ಧವನ್ನು ನೋಡಿದರೂ ಅದರ ಆರಂಭಕ್ಕೆ ಮುನ್ನ ಮಾಧ್ಯಮಗಳೇ ಪೀಠಿಕೆ ಹಾಕ್ಕೊಟ್ಟಿದೆ. ಅದಕ್ಕೆ ಬೇಕಾದ ಬೆಳೆಸ ನೋಡಿ, ಮನುಷ್ಯನಿಗೆ ಒಂದು ಝೆನೋಫೋಬಿಯಾ ಅಂತ ಒಂದು ಮನಸ್ಥಿತಿ ಇರುತ್ತೆ. ಅದು ಬಹಳ ಸಹಜವಾದ ಮನಸ್ಥಿತಿ. ಅದೇನಂದ್ರೆ, ಇವಾಗ ನಮ್ಮ ಹಳ್ಳಿಗೋ ನಮ್ಮ ಊರಿಗೋ ನಮಗೆ ಪರಿಚಯ ಇಲ್ಲದ ಒಬ್ಬ ಅಪರಿಚಿತನೋ ಆಗುಂತಕನೋ ಬಂದಾಗ ನಾವು ಅನುಮಾನದಿಂದ ನೋಡ್ತೇವೆ, ಸಂಶಯದಿಂದ ನೋಡ್ತೇವೆ. ಅದು ಸಹಜ. ಹಾಗೆ ಬೇರೆ ಧರ್ಮದವನಾಗಿರ್ಬೋದು, ಬೇರೆ ಭಾಷೆಯವನಾಗಿರ್ಬೋದು, ಬೇರೆ ಬಣ್ಣದವನಾಗಿರ್ಬೋದು, ಬೇರೆ ಎತ್ತರದವನಾಗಿರ್ಬೋದು, ಅವ್ರು ಯಾರು ಅಂತ ಗೊತ್ತಾಗೋವರೆಗೆ ಒಂದು ಸಂಶಯ ಇರುತ್ತೆ. ಇದನ್ನ ಕಾಲಕಾಲವಾಗಿ ರಾಜಕಾರಣಿಗಳು, ಧೂರ್ತರು, ಸರ್ವಾಧಿಕಾರಿಗಳು ಉಪಯೋಗಿಸ್ತಾ ಬಂದಿದ್ದಾರೆ. ನೋಡಿ, ಹಿಟ್ಲರ್ನ ಕತೆ ನೋಡಿ. ಅವನು ಇಡೀ ಒಂದು ದೇಶವನ್ನ ನಮ್ಮ ವರ್ಣದವರೇ ಶ್ರೇಷ್ಠ ಅಂತ ನಂಬಿಸಿ, ಅದು ಸಾಧ್ಯವಾಗಬೇಕಾದ್ರೆ ನಾನೇ ನಾಯಕ ಅಂತ ತನ್ನನ್ನು ತಾನು ಬಿಂಬಿಸ್ಕೊಂಡು, ಅದಾದ್ಮೇಲೆ ಆದ ಮಾನವ ಹೋಮ ನಮಗೆ ಗೊತ್ತು, ಉಳಿದಿದ್ದೇನು ದಕ್ಕಿದ್ದೇನು ನಮಗೆ ಗೊತ್ತು. ಆದರೆ ಇತಿಹಾಸದಿಂದ ನಾವು ಪಾಠ ಕಲಿಯಲ್ಲ ನೋಡಿ. ಇವ್ರುಗಳು ಹಾಗೇನೆ ಏನ್ ಮಾಡ್ತಾರೆ, ಮೊದಲು ಒಂದು ಅಂಗೀಕಾರ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತಾರೆ. ಅದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ, ಮೊದಲು ನಿಮ್ಮ ಧರ್ಮವನ್ನು ನಾವು ಕಾಪಾಡ್ತೇವೆ, ಡೇಂಜರ್ನಲ್ಲಿದೆ, ನಿಮ್ಮ ಜಾತಿ ಡೇಂಜರ್ನಲ್ಲಿದೆ, ನಿಮ್ಮ ಭಾಷೆ, ನಿಮ್ಮ ದೇಶನೇ ಡೇಂಜರ್ನಲ್ಲಿದೆ ಅಂತ ಒಂದು ಭಿನ್ನಾಭಿಪ್ರಾಯವನ್ನು ಹುಟ್ಟಿಸೋದು. ಹುಟ್ಟಿಸಿದ ತಕ್ಷಣ ಸ್ವಯಂ ಘೋಷಿತ ನಾಯಕರುಗಳಾಗಿ ಬರೋದು. ಹೆದರಿದ ಜನಕ್ಕೆ ಒಬ್ಬ ಇದ್ದವನು ಸಿಕ್ಕರೆ ಸಾಕಲ್ಲ. ಒಂದು ಸಲ ಭಯವನ್ನು ಬಿತ್ತಿದ ಮೇಲೆ ಅದನ್ನು ದ್ವೇಷವಾಗಿ ಬದಲಾಯಿಸೋದು ಬಹಳ ಈಸಿ. ಅದಕ್ಕೆಲ್ಲ ಕಾರ್ಯಕ್ರಮಗಳು ಇವರೇ ಮಾಡ್ತಾರೆ. ನಮ್ಮಲ್ಲಿ ನಡೆಯೋ ಕೋಮುಗಲಭೆ ಇರ್ಬೋದು, ಕೊಲೆ ಇರ್ಬೋದು, ಯಾವುದೋ ಒಂದು ಕಿಡಿ ಇರ್ಬೋದು, ಏನು ಉರಿಯಪ್ಪ ನಂಜಪ್ಪ ಏನೋ ಮಾಡೋದ್ರಲ್ಲ ಹಾಗೆ, ಅಥವಾ ಯುದ್ಧಗಳಿರ್ಬೋದು. ಹೆದರಿದ ಜನ ಕುರಿಗಳ ಬಂದಟ್ಟು ಸುಳ್ಳುಗಳ ಮೇಲೆ ಸುಳ್ಳು ಕಟ್ಕೊಳ್ತಾ ನೋಡಿ ಎಂಥ ಸುಳ್ಳುಗಳನ್ನ ಕಟ್ತಾ ಹೋಗ್ತಾರೆ. ಅದು ಬಹಳ ದೊಡ್ಡ ಇತ್ತೀಚಿನ ಉದಾಹರಣೆ ಉಮರ್ ಖಾಲಿದ್. ನಾನು ಓದಿದ್ದೀನಿ, ನಾನು ದೇಶ ನೋಡಿದ್ದೀನಿ. ಬಹುಶಃ ನನ್ನ ದೇಶದ ಮುಂದಿನ ಯುವಜನಾಂಗದ ಮೇಲೆ ನನಗೆ ಯಾವ್ದಾದ್ರು ನಂಬಿಕೆ ಇದ್ರೆ ಅದು ಉಮರ್ ಖಾಲಿದ್. ನನಗಿಂತ ದೊಡ್ಡ ದೇಶ ಪ್ರೇಮಿ. ಅಂತಹ ಒಬ್ಬ ವ್ಯಕ್ತಿಯನ್ನು 5-6 ವರ್ಷಗಳಲ್ಲಿ ಹೇಗೆ ಬಿಂಬಿಸ್ತಾ ಜೈಲ್ ಸಹವಾಸ ಮಾಡ್ತಾರೆ ನೋಡಿ. ಅಂದ್ರೆ ಈ ಥರದ ಒಂದು ರಾಜಕಾರಣ, ಸುಳ್ಳಿನ ರಾಜಕಾರಣ, ವದಂತಿಗಳನ್ನು ಹಬ್ಸೋದು. ಅಮ್ಮ ಸಣ್ಣ ವಯಸ್ಸಿನಲ್ಲಿ ಗುಮ್ಮ ಅಂತ ಸುಳ್ಳು ಹೇಳ್ತಿದ್ಲು. ಅಂದ್ರೆ ಒಂದು ಶತ್ರುವನ್ನು ಸೃಷ್ಟಿಸ್ತಿದ್ಲು ಅವಳು, ಒಂದು ರಾಕ್ಷಸನನ್ನ. ಆದ್ರೆ ಅಮ್ಮ ಮಾಡ್ತಿದ್ದು ಮಕ್ಕಳ ರಕ್ಷಣೆಗೋಸ್ಕರ. ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಅದನ್ನ ಬಹುತೇಕ ಮಾಧ್ಯಮಗಳು ಕೂಡ ಅವರಿಗೆ ಗುಲಾಮರಾಗಿ ಅದನ್ನು ಮಾಡ್ತಾನೆ ಇದ್ದಾರೆ. ಇಲ್ದಿದ್ರೆ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಹಗಲೆಲ್ಲ ದುಡಿದು ಒಂದು ಅರ್ಧ kg ಮಾಂಸ ತಗೊಂಡು ಈ ಉತ್ತರ ಭಾರತದಲ್ಲಿ ಮನೆಗೆ ಹೆಂಡತಿಗೆ ಅಡಿಗೆ ಮಾಡಕ್ಕೆ ಹೇಳಿದ್ರೆ ಅಷ್ಟೊಂದು ವದಂತಿ ಹಬ್ಸ್ತಾರೆ ನೋಡಿ, ಅದು ಬೀಫು ಅಂತ. ಕೊನೆಗೆ ಅವನು ಎಳೆದು ಕೊಲ್ತಾರೆ. ಅವ್ನು ಯಾಕೆ ಸತ್ತೆ ಅಂತ ಅವನ ಆತ್ಮಕ್ಕೆ ಇನ್ನೂ ಗೊತ್ತಿಲ್ಲ. ನೀವು ಮಣಿಪುರ ನೋಡ್ಬೋದು, ನಮ್ಮಲ್ಲೇ ನೋಡ್ಬೋದು, ಕರ್ನಾಟಕದಲ್ಲಿ. ಸೊ ಎಚ್ಚರವಾಗಿರಬೇಕು ಜನ. ಮತ್ತು ಎಲ್ಲ ಮಾರಿಕೊಂಡ ಮಾಧ್ಯಮಗಳ ಮಧ್ಯೆ ಈ ದಿನ ಅನ್ನೋದು
ಒಂದು ಧ್ವನಿಯಾಗಲಿ, ಪ್ರಾಮಾಣಿಕ ಧ್ವನಿಯಾಗಲಿ, ಹೋರಾಟದ ಧ್ವನಿಯಾಗಲಿ ನಿಮ್ಮ ಜೊತೆ ನಾನು ಇರ್ತೇನೆ. ಧನ್ಯವಾದಗಳು. ದಿಲ್ ಕಿ ಬಾತ್ ಅಲ್ಲ, ದಿಲ್ ಕಿ ಬಾತ್. ದಿಲ್ ಬೇರೆನೆ, ಮನ್ ಬೇರೆನೆ. ನಮ್ಮದು ದಿಲ್ ಕಿ ಬಾತ್ ಬೇಕಾಗಿತ್ತು. ಭಾಳ ಬೆಳಗ್ಗೆಯಿಂದ ಕಾರ್ಯಕ್ರಮ ಯಶಸ್ವಿ ಆಗಿ ನಡೆದಿದೆ. ನಾನು ಎಲ್ಲ ಸಂಘಟನೆಗೆ ಅಭಿನಂದಿಸ್ತೀನಿ. ಈ ಥರ ಚರ್ಚೆಗಳು, ಸಂವಾದಗಳು ನಡಿಬೇಕು ಅನ್ನುವಂಥದ್ದು ನಾನು ಮುಂದುವರಿಸೋಣ. ಈಗೇನು ಈ ದಿನ .com ಇದು ನಮ್ಮೆಲ್ಲರಿಗೂ ಒಂದು ಕಡೆ ಗೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಆ ನೆಪದಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ಇಂಥ ಚರ್ಚೆಗಳು ಮೇಲಿನ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ BR ಪಾಟೀಲ್ ಸರ್ ಅವರು ಕೂಡ, ಅವರಿಗೂ ಕೂಡ ಸಮಯ ಅಭಾವ, ಹಾಗಾಗಿ ಬೇಗ ಮುಗಿಸ್ಬೇಕು. ಈಗ